ಟಡಾ ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ತುಂಬ ದಿವಸಗಳ ಗ್ಯಾಪ್ ಆಯಿತು ನನ್ನ ಬ್ಲಾಗಿಗೆ. ಬಟ್ ಇವತ್ತು ತುಂಬ ದಿವಸಗಳ ನಂತರ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ದೀಪಾವಳಿ ಅಂಗಡಿ ಪೂಜೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಪ್ರಶಾಂತ್ ರಾಜ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಮಗಳು ಎದ್ದೇ ಬಿಟ್ಟಿದ್ದಾಳೆ. ಇವಾಗ ಇವಳಿಗೆ ಸ್ವಲ್ಪ ಫೀಡ್ ಮಾಡಿಸಿ ಲೆಟ್ಸ್ ಗೆಟ್ ರೆಡಿ. ಓಕೆ, ಪಾಪು ಎದ್ದಿದ್ಲು. ಸೊ ಅವಳನ್ನ ಫೀಡ್ ಮಾಡಿಸಿ ಮತ್ತೆ ಮಲಗಿಸಿದ್ದೀನಿ. ಸೊ ನಾನು ಇವತ್ತು ದೀಪಾವಳಿದು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ. ಬಟ್ ಬ್ರೋ, ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕೆ ಮೀ ಟೈಮ್ ಅಂತ ಇರಬೇಕಲ್ಲ. ಮೀ ಟೈಮೇ ಇಲ್ಲ. ಮೈ ಎವ್ರಿ ಟೈಮ್ ಈಸ್ ಲೈಕ್ ಹರ್ ಟೈಮ್. ಮೀ ಟೈಮ್ ಹೋಗಿ ಹರ್ ಟೈಮ್ ಆಗಿದೆ. ಫೀಡ್ ಮಾಡಿಸಿದ್ದೀನಿ, ನಾನು ಮಲಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಶಿ ಇಸ್ ಪ್ಲೇಯಿಂಗ್. ಏನು ಬಂಗಾರ, ಸ್ಮೈಲ್ ಮಾಡಿ ಬಂಗಾರ. ಓಕೆ, ನನ್ನ ಮಗಳು ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾಳಲ್ಲ. ಓಕೆ, ಇವತ್ತು ನಾವೇನು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ಇದು ನಾನು ಪ್ರೆಗ್ನೆಂಟ್ ಇದ್ದಾಗ ನನ್ನ ತಂಗಿ ಕೊಟ್ಟಿರೋ ಸೀರೆ. ಸೊ ಬ್ಲೌಸ್ ಹೊಲ್ಸೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ನಾನು ನನ್ನ ಮಗು ನಾಮಕರಣದ್ದು ಬ್ಲೌಸ್ನೇ ಅದಕ್ಕೆ ಮ್ಯಾಚ್ ಮಾಡಿ ಕಾಂಟ್ರಾಸ್ಟ್ ಹಾಕೋತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಬಳೆ, ಜುಮ್ಕಾ, ಸರ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ನನ್ನ ಬಂಗಾರಿಗೆ ನಾನು ಹಾಕ್ತಾ ಇರೋದು ಇದು ಅವರ ಅಜ್ಜಿ ತಾತ ತಂದು ಕೊಟ್ಟಿರೋ ಅಂಥ ಬ್ಯೂಟಿಫುಲ್ ಆಗಿರೋ ಔಟ್ಫಿಟ್. ಸೊ ಇದಕ್ಕೆ ಅವಳಿಗೆ ಸರ ಎಲ್ಲ ಹಾಕಿ ರೆಡಿ ಮಾಡ್ತೀನಿ. ಸೊ ಇದು ನೋಡಿ, ಇದು ಬಂದು ಅವಳಿಗೆ ಗಿಫ್ಟ್ ಆಗಿರೋ ಅಂಥ ರಿಂಗ್ಸ್. ಬಟ್ ದಿಸ್ ಈಸ್ ಹರ್ ಫಾದರ್ಸ್ ರಿಂಗ್ಸ್. ಸೊ ನನ್ನ ಹಸ್ಬೆಂಡ್ ರಿಂಗ್ ಇದು. ಸೊ ಇದನ್ನು ಇವತ್ತು ಅವಳಿಗೆ ಹಾಕ್ತಾ ಇದ್ದೀನಿ. ಓಕೆ, ಪ್ರಶು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ. ಆಲ್ರೆಡಿ 6:15 ಆಗಿದೆ. 7 o'clock ಪೂಜೆ ಇರೋದು. ಸೊ ನಾನು ಅಷ್ಟೊತ್ತಿಗೆ ಅಲ್ಲಿರಬೇಕು. ಸೊ ಪಟ ಅಂತ ರೆಡಿ ಆಗ್ತಾ ಇದ್ದೀನಿ. ಪಾಪುನೂ ಎದ್ದಿದ್ದಾಳೆ. ಅವಳನ್ನ ಮಧ್ಯದಲ್ಲಿ ಮಾತಾಡಿಸ್ಕೊಂಡು ನಾನು ಅವಳನ್ನ ಎಂಟರ್ಟೈನ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ನೋಡಿ, ಕಂಪ್ಲೀಟ್ ಲುಕ್ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಸೊ ನಾನು ಸೆಲೆಕ್ಟ್ ಮಾಡಿರೋ ಸ್ಟಿಕ್ಕರ್ ಈಸ್ ಮೆರೂನ್ ಕಲರ್. ಯಾವ ಔಟ್ಫಿಟ್ ಆದರೂ ಈ ಮೆರೂನ್ ಸ್ಟಿಕ್ಕರ್ ಎಲ್ಲ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ. ಸೊ ಪಾಪು ಔಟ್ಫಿಟ್ ಈ ಥರ ಇದೆ. ಸೊ ಇದು ಲಾಂಗ್ ಬರುತ್ತೆ, ಇದ್ರ ಮೇಲ್ಗಡೆ ಈ ಥರ ಬರುತ್ತೆ. ಸೊ ವೇರ್ ಮಾಡ್ತೀನಿ ಇವಾಗ ಇವಳಿಗೆ. ನನಗೆ ಹಿಂದ್ಗಡೆ ಹುಕ್ಸ್ ಹಾಕೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಉಂಗುರದಿಂದ ಆಗಿರೋದು. ಏನು ಮಾಡೋದು ಗೊತ್ತಿಲ್ಲ, ಅದು ಮಾರ್ಕ್ ಉಳ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದು ಉಂಗುರದಿಂದ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಓಕೆ, ಆಯ್ತು ಬಂಗಾರ, ಆಯ್ತು. ಓಕೆ, ಕಟ್ಟೋಣ ಇದನ್ನ. ಸೂಪರ್. ಸೊ ಇದು ಡೈಲಿ ವೇರ್ ಸರ ನಮ್ಮ ಮಮ್ಮಿ ಕೊಡಿಸಿರೋದು ಇವಳಿಗೆ. ಅದನ್ನು ಹಾಕ್ತೀನಿ. ಇದಕ್ಕೆ ಕಪ್ಪು ದಾರ ಹಾಕಿದ್ದೀವಿ, ಒಂದು ದೃಷ್ಟಿ ಆಗಬಾರ್ದು ಅಂತ, ಇನ್ನೊಂದು ಎಲ್ಲೂ ಬಿದ್ದೋದ್ರೆ ಚೈನು ಗೊತ್ತಾಗಲಿ ಅಂತ. ಆ್ಯಂಡ್ ಇದು ಇವರ ತಾತ ಅಜ್ಜಿ ಮಾಡಿಕೊಟ್ಟಿರೋ ನೆಕ್ಲೆಸ್. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ನೆಕ್ಲೆಸ್ ಕೂಡ ಹಾಕೋತಾಳೆ ಇವಳು. ಓಕೆ, ನೆಕ್ಲೆಸ್ ಇವಳು ಕಂಪ್ಲೀಟಾಗಿ ರೆಡಿ ಆದ್ಲು. ಇಲ್ಲೋಡಮ್ಮ. ಚಂದ್ರ ಇಟ್ಕೊಂಡ್ಬಿಟ್ರಾ ನೀವು? ಇವತ್ತು ಚಂದ್ರ ಇಟ್ಕೊಂಡ್ಬಿಟ್ರಾ? ಸೊ ಇವಳನ್ನ ಡಿಸ್ಟ್ರ್ಯಾಕ್ಟ್ ಮಾಡಿ ಚಂದ್ರ ಇಟ್ಕೊಂಡ್ಮೇಲೆ ಈ ಖಾಲಿ ಬುಲ್ಡೆಗೆ ಒಂದು ದೃಷ್ಟಿ ಆಗಬಾರ್ದು ಅಂತ ಇದೊಂದು ಕಿಟ್ಟಿ. ಆ್ಯಂಡ್ ಎಡಗಾಲಿಗೆ ಇಡ್ತಾ ಇದ್ದೀನಿ. ಸೊ ಓಕೆ, ಹಿಯರ್ ಇಸ್ ಮೈ ಬೇಬೀಸ್ ಕಂಪ್ಲೀಟ್ ಲುಕ್. ಇದು ಅವಳ ಬ್ಯಾಗ್. ಸೊ ಎಲ್ಲೋದ್ರೂ ಫೀಡಿಂಗ್ ಬಾಟಲ್, ಇವಳ ಕೂಂಬ್, ಇವಳ ಕರ್ಚೀಫ್ ಎಲ್ಲ ಇರುತ್ತೆ ಇದರೊಳಗಡೆ. ಮಾಡಿ. ಸೊ ರೆಡಿ ಆಗಿದ್ದೀವಿ, ಇವಾಗ ಹೊರಡ್ತಾ ಇದ್ದೀವಿ. ನಿಮ್ದಲ್ಲಿ ಕಾಸ್ಟ್ಯೂಮ್? ನಾವು ಅಂಗಡಿ, ನಮ್ಗೆ ಯಾವ್ದು ಬೇಕೋ ನಾವು ಹಾಕೊಂತೀವಿ ಅಂಗಡಿಲಿ. ಓಕೆ, ಏನ್ ಅನ್ಸ್ತಾ ಇದೆ ನಿಮ್ಗೆ? ಇಬ್ರು ಲಕ್ಷ್ಮೀದಿರ್ ಬರ್ತಾ ಇದೀವಿ ಇವತ್ತು, ಎಷ್ಟೋ ದಿವಸ ಆದ್ಮೇಲೆ ಅಂಗಡಿಗೆ. ಸೌಭಾಗ್ಯ ಲಕ್ಷ್ಮಿಗಳಾಗಿದ್ದೀರಾ ನೀವು ಇಬ್ರು ನಮ್ಮ ಅಂಗಡಿಗೆ ಎಂಟ್ರಿ ಕೊಟ್ಕೊಂಡು. ಓಕೆ, ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಅಂಗಡಿಯಲ್ಲಿ ಪೂಜೆ ಹೇಗೆ ನಡೆಯುತ್ತೆ ಅಂತ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ಓಕೆ, ನಾವು ಅಂಗಡಿ ಹತ್ರ ಬಂದೇ ಬಿಟ್ವಿ. ಇದೇ ನಮ್ಮ ಫ್ರೆಂಡ್ಸ್ ಓನ್ ಮೆನ್ಸ್ ಆ್ಯಂಡ್ ಕಿಡ್ಸ್ ವೇರ್. ಆಹಾ, ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ನಮ್ಮ ಅಂಗಡಿ. ಬನ್ನಿ ಒಳಗೆ ಹೋಗೋಣ. ನೋಡಿ, ನಮ್ಮನೆ ಪುಟ್ಟಿ ಲಕ್ಷ್ಮಿ, ವರಲಕ್ಷ್ಮಿ ಅಪ್ಪನ ಕ್ಯಾಶ್ ಚೇರ್ ಮೇಲೆ ಕೂತ್ಕೊಂಡು ಹೇಗೆ ನಗ್ತಿದ್ದಾಳೆ
ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಇವಳು ಕಂಡ್ರೆ ತುಂಬ ಪ್ರೀತಿ, ಅದರಲ್ಲೂ ಇವ್ರ ತಾತಂಗೆ ಇವಳ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಸೊ ಕಸ್ಟಮರ್ಸ್ ಇರೋ ಕಾರಣದಲ್ಲಿ ಪೂಜೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ಯೂಶ್ವಲಿ ನಾವು ಐನೋರ್ನ ಕರೆಸಿ ಪೂಜೆ ಮಾಡ್ತಾಯಿದ್ವಿ, ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ನು ಕೂಡ ಕರಿತಾ ಇದ್ವಿ. ಕಾರಣಾಂತರಗಳಿಂದ ಐನೋರು ಬರೋಕ್ಕಾಗ್ತಾ ಇಲ್ಲ, ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಯಾರೂ ಕರೆದಿಲ್ಲ. ತುಂಬ ಸಿಂಪಲ್ಲಾಗಿ ನಾವು ಪೂಜೆನ ಮಾಡ್ತಾಯಿದ್ದೀವಿ. ಆದರೆ ಈ ಅಂಗಡಿ ಪೂಜೆ ನಮಗೆ ತುಂಬ ಸ್ಪೆಷಲ್, ಯಾಕಂದರೆ ನಮ್ಮನೆ ಪುಟ್ಟ ಲಕ್ಷ್ಮಿ ಅವಳ ಪುಟ್ಟ ಹೆಜ್ಜೆನ ನಮ್ಮ ಅಂಗಡಿಗೆ ಇಟ್ಟಿದ್ದಾಳೆ. ಇದು ಅವಳ ಫಸ್ಟ್ ದೀಪಾವಳಿ, ಹಾಗೂ ಅಂಗಡಿಗೂ ಫಸ್ಟ್ ವಿಸಿಟ್ ಆಗಿರುತ್ತೆ. ನಮ್ಮ ಅಂಗಡಿ ಪೂಜೆ ಅಂದರೆ ಹಿಂದಿನ ದಿವಸನೇ ಅಂಗಡಿ ಒಳಗಾಗಿರ್ಬೋದು ಹೊರಗೆ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಡೇ ಬಂದು ಹೂವಿನ ಅಲಂಕಾರ ಮಾಡಿ ಸಂಜೆ ಮೇಲೆ ಕಳಸ ಜೋಡಿಸಿ 2 ಜೊತೆ ಬಟ್ಟೆ ಇಟ್ಟು ಹಣ್ಣು ಹಂಪಲೆಲ್ಲ ಜೋಡಿಸಿ ದೀಪ ಇಟ್ಟು ಪೂಜೆನ ಮಾಡ್ತೀವಿ. ನೀವು ಯಾವ ರೀತಿ ಪೂಜೆ ಮಾಡ್ತೀರಾ? ನೀವು ನಮ್ಮ ಥರನೇ ದೀಪಾವಳಿಯಲ್ಲಿ ಪೂಜೆ ಮಾಡ್ತೀರಾ, ಇಲ್ಲಾಂದರೆ ನವರಾತ್ರಿ, ವರಮಹಾಲಕ್ಷ್ಮಿ ಈ ಥರ ಹಬ್ಬಗಳಲ್ಲಿ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದೀಪಾವಳಿ ಹಬ್ಬ ಆಗಿರೋದ್ರಿಂದ ಅಂಗಡಿ ಎಂಟ್ರೆನ್ಸಲ್ಲೆಲ್ಲ ದೀಪ ಹಚ್ತಾ ಇದ್ದೀನಿ. ಈ ದೀಪಾವಳಿ ನಿಮಗೂ ನಮಗೂ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಸರ್ವೇ ಜನ ಸುಖಿನೋ ಭವಂತು. ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಮ್ಮ ಅಂಗಡಿ ಪೂಜೆ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.